ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ನಡೆಯಲಿರತಕ್ಕಂಥ ಹಿನ್ನೆಲೆ ಫೆಬ್ರವರಿ 10ರಿಂದ 14ರವರೆಗೆ ಬೆಂಗಳೂರು ಟು ಬಳ್ಳಾರಿ ರಸ್ತೆ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಫೆಬ್ರವರಿ 10ರಂದು ವೈಮಾನಿಕ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಯಲಹಂಕ ವಾಯುನೆಲೆಗೆ ಹೊಂದಿಕೊಂಡಂತಿರತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸಾರ್ವಜನಿಕರ ವಾಹನಗಳು, ತುರ್ತು ಸೇವಾ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತವೆ. ಹೀಗಾಗಿ ಪ್ರದರ್ಶನ ನಡೆಯುವಂತಹ 5 ದಿನವೂ ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಮಾರ್ಪಾಡು ಮಾಡಲಾಗಿದೆ. ಇನ್ನು ಪ್ರದರ್ಶನ ವೀಕ್ಷಕರಿಗೆ ಬರುವವರು ತಮ್ಮ ಟಿಕೆಟ್ ಅಥವಾ ಪಾಸ್ನ QR ಕೋಡ್ ಅನ್ನು ಮೊದಲೇ ಸ್ಕ್ಯಾನ್ ಮಾಡಿ ಯಾವ ಗೇಟ್ನಿಂದ ಪ್ರವೇಶಿಸಬೇಕು ಎಂಬುದನ್ನು ಮುಂಚಿತವಾಗಿ ನಿರ್ಧರಿಸಿ ಪ್ರಯಾಣಿಸಿದರೆ ಅನಗತ್ಯ ವಿಳಂಬ ತಪ್ಪಿಸಬಹುದಾಗಿದೆ ಅಂತೆ. ಜೊತೆಗೆ ಉಚಿತ ವಾಹನ ನಿಲುಗಡೆಗೆ ಲಭ್ಯವಿರತಕ್ಕಂಥ GKVK ಆವರಣ ಮತ್ತು ಶಟಲ್ ಬಸ್ ಸೇವೆಯನ್ನ ಬಳಸಬೇಕು ಅಂತ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಇನ್ನು ಏಕಮುಖ ಸಂಚಾರವಾದಂತಹ ನಿಟ್ಟೆ ಮೀನಾಕ್ಷಿ ಕಾಲೇಜ್ ರಸ್ತೆ ಮತ್ತು ಬಾಗ್ಲೂರು ಮುಖ್ಯ ರಸ್ತೆಯ ಮಾರ್ಗವನ್ನ ಬದಲಿಸಲಾಗಿದೆ. ಇನ್ನು GKVK ಪಾರ್ಕಿಂಗ್ ಸ್ಥಳದಿಂದ ಅಡ್ವಾ ಪಾರ್ಕಿಂಗ್ ಹಾಗೂ ಡೊಮೆಸ್ಟಿಕ್ ಪಾರ್ಕಿಂಗ್ ಸ್ಥಳಕ್ಕೆ ತೆರಳಲು ಮತ್ತು ವಾಪಸ್ GKVK ಪಾರ್ಕಿಂಗ್ ಸ್ಥಳಕ್ಕೆ ಬರಲು BMTC ವತಿಯಿಂದ ಉಚಿತವಾಗಿ AC ಬಸ್ಗಳ ಸೇವೆಯನ್ನು ಕಲ್ಪಿಸಲಾಗಿರುತ್ತೆ. ಇನ್ನು ಪಾವತಿ ಪಾರ್ಕಿಂಗ್ ಅಡ್ವಾ ಪಾರ್ಕಿಂಗ್ ಸ್ಥಳಕ್ಕೆ ಗೇಟ್ ನಂಬರ್ 8 ಮತ್ತು 9ರ ಮೂಲಕ ಪ್ರವೇಶ ಮಾಡಬಹುದು. ಇನ್ನು ಡೊಮೆಸ್ಟಿಕ್ ಪಾರ್ಕಿಂಗ್ ಗೇಟ್ ನಂಬರ್ 5ರ ಮೂಲಕ ಪ್ರವೇಶಿಸಬಹುದು.